ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮದ ವಿಶ್ಲೇಷಣೆಯನ್ನು ಮಾಡಲಿದೆ. ಇಲ್ಲಿ ವಿಶೇಷವಾದಂತಹ ಗುಣ ಅಂತಂದ್ರೆ ಇವರಲ್ಲಿ ಹಾರ್ಡ್ ವರ್ಕಿಂಗ್ ನೇಚರ್ ಜಾಸ್ತಿ ಇರ್ತದ. ಇವರು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ, ಇಂಡಿಪೆಂಡೆಂಟ್ ಇರ್ತಾರ, ತರ ಮನಸ್ಸು ಸ್ಥಿರ ಇರ್ತದ. ಇದು ಬೇಕು ಅಂದ್ರೆ ಬೇಕು, ಇದು ಬೇಡ ಅಂದ್ರೆ ಬೇಡ, ಎಷ್ಟು ಬೇಕು ಅಷ್ಟೇ. ಬಿದ್ರು ಅಂದ್ರೂ ಕೂಡ, ಸೋತ್ರು ಅಂದ್ರೂ ಕೂಡ ಮತ್ತೆ ಎದ್ ನಿಲ್ತಾರ. ಮಾತೃ ಹೃದಯ ಇರ್ತದ, ಹಿಂದೆ ನಿಂತು ಸಪೋರ್ಟ್ ಮಾಡುವಂತವ್ರಾಗಿರ್ತಾರ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದ ಕನ್ಯಾ ರಾಶಿಯಲ್ಲಿ ಇವತ್ತು ನಾವು ಹಸ್ತ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮದ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಹಿಂದೆ ನಾನು ಹೇಳಿದ ಹಾಗೆ ಕನ್ಯಾ ರಾಶಿಯ ಅಧಿಪತಿ ಬುಧ. ಬುಧನಿಂದ ಬುದ್ಧಿ, ವಾಂಗ್ಮೀಯತೆ, ಚಾತುರ್ಯ, ಡಿಸಿಪ್ಲಿನ್, ಪರ್ಫೆಕ್ಷನಿಸಂ, ನೀಟ್ ಆಗ್ಬೇಕು, ವ್ಯವಸ್ಥಿತವಾಗಿ ಆಗ್ಬೇಕು, ಉಡುವಂತ ಬಟ್ಟೆ, ತಿನ್ನುವಂತ ಆಹಾರ, ವಾತಾವರಣ, ಸೂಕ್ಷ್ಮ, ಎಲ್ಲದರ ಬಗ್ಗೆ ಭಯ ಇರ್ತದ, ಎಲ್ಲಿ ತಪ್ಪು ಮಾಡಿಬಿಡ್ತೇವೆ ಅನ್ನೋದ್ರ ಬಗ್ಗೆ ಇವೆಲ್ಲ ಇರ್ತಾವ ಬುಧನಿಂದ. ಗ್ರಾಮರ್ ಚಲೋ ಇರ್ತದ, ಬಹಳ ಬಹುಭಾಷಾ ಪಾರಂಗತರಾಗಿರ್ತಾರ, ಬೇಗ ಮುಂದಿರೋರ್ನ ಅಟ್ರಾಕ್ಟ್ ಮಾಡ್ಕೊಳ್ತಾರ, ಇವೆಲ್ಲ ಒಳ್ಳೇದಿರ್ತದ. ಹಸ್ತ ಅನ್ನುವ ನಕ್ಷತ್ರ ಚಂದ್ರಗ್ರಹದ ನಕ್ಷತ್ರ. ಇದರ ದೇವತಾ ಸವಿತಾ, ಸವಿತಾರ, ಸವಿತ್ರ ದೇವತಾ. ಇದು ಕೂಡ ದ್ವಾದಶ ಆದಿತ್ಯರಲ್ಲಿ ಒಂದು. ಈ ಬುಧ ಮತ್ತೆ ಚಂದ್ರ, ಈ ಬುಧ ಏನ್ ಮಾಡ್ತಾನ? ಬುದ್ಧಿಯನ್ನ ಕೊಡ್ತಾನ, ವಾಂಗ್ಮೀಯತೆಯನ್ನ ಕೊಡ್ತಾನ. ಚಂದ್ರ ಏನ್ ಮಾಡ್ತಾನ? ಚಂದ್ರ ಮನಸ್ಸಿನ ಕಾರಕವ. ಮನಸ್ಸನ್ನ ನಿಯಂತ್ರಿಸೋದಾಗ್ಲಿ, ಚಂಚಲಗೊಳಿಸುವುದಾಗ್ಲಿ, ಭಯಪಡಿಸುವುದಾಗ್ಲಿ ಇದನ್ನೆಲ್ಲ ಮಾಡ್ತಾರ. ಆದ್ರೆ ಹಸ್ತ ನಕ್ಷತ್ರದ ದೇವತಾ ಸವಿತಾರ, ಸವಿತ್ರ ಇರೋದ್ರಿಂದ ಹಸ್ತ ನಕ್ಷತ್ರದವ್ರಿಗೆ ಕೈನ ಚಾಣಕ್ಷತೆ, ಕೈನ ಗುಣ. ಕೆಲವೊಬ್ರು ಬಹಳ ಒಳ್ಳೊಳ್ಳೆ ಆರ್ಟಿಸ್ಟ್ ಇರ್ತಾರ, ಕೈ ಚಳಕ ಅಂತ ಕರಿತೇವಲ್ಲ ನಾವು, ಅವೆಲ್ಲ ಬಹಳ ಅದರಲ್ಲಿ ನಿಪುಣರಾಗಿರ್ತಾರ. ಬಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಹೆಚ್ಚು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಸಕ್ತಿ ಉಳ್ಳವರು ಅಂತ ಹಸ್ತ ನಕ್ಷತ್ರದವ್ರಿಗೆ ನಾವು ಕರಿತೇವೆ. ಕನ್ಯಾ ರಾಶಿಯ ಬುಧ, ಹಸ್ತ ನಕ್ಷತ್ರದ ಚಂದ್ರ, ಮತ್ತೆ ಆ ಸವಿತಾ ಅನ್ನುವ ಸೂರ್ಯ ದೇವತಾ. ಇವರೆಲ್ಲರ ಅರ್ಥ ಏನಪ್ಪಾ? ಇವರು ಒಳ್ಳೆ ಡಾಕ್ಟರ್ ಆಗ್ತಾರ, ಇಲ್ಲ ಒಳ್ಳೆ ಕೃಷಿಕರ ಆಗ್ತಾರ. ಇವರಲ್ಲಿ ವಿಶೇಷವಾದಂತಹ ಗುಣ ಅಂತಂದ್ರೆ ಇವರಲ್ಲಿ ಹಾರ್ಡ್ ವರ್ಕಿಂಗ್ ನೇಚರ್ ಜಾಸ್ತಿ ಇರ್ತದ. ಇವರು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ, ಇಂಡಿಪೆಂಡೆಂಟ್ ಇರ್ತಾರ, ಯಾವುದನ್ನು ನಂಬೋದಿಲ್ಲ. ನಾವು ಮಾಡೋ ಕಾಯಕ, ನಾವು ಮಾಡೋ ಕೆಲಸವನ್ನೇ ನಂಬ್ತಿರ್ತಾರ. ಹೆಚ್ಚು ಸೆಲ್ಫ್ ಕಾನ್ಫಿಡೆಂಟ್ ಇರ್ತಾರ, ಸೆಲ್ಫ್ ಲಿಮಿನೇಟಿವ್ ಇರ್ತಾರ. ಬಹಳಷ್ಟು ಈ ಚಂದ್ರನ ಗುಣದಿಂದ ಭಯ. ಸಾಮಾನ್ಯವಾಗಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಭಯ ಜಾಸ್ತಿನೇ ಇರ್ತದ. ತಪ್ಪು ಮಾಡುವುದರ ಭಯ, ದುಡುಕುವುದರ ಭಯ, ಯಾರೇನಂತಾರ, ಯಾರೇನ್ ಮಾಡ್ತಾರ, ಹಿಂಗ ಪರಿಸರದ ಬಗ್ಗೆ ಹೆಚ್ಚು ಓವರ್ ಥಿಂಕಿಂಗ್ ಜಾಸ್ತಿ ಇರ್ತದ. ಹಸ್ತ ನಕ್ಷತ್ರದವ್ರಿಗೆ ಓವರ್ ಥಿಂಕಿಂಗ್ ಬಹಳ ಇರ್ತದ, ಪಾಸಿಟಿವ್ ನೇಚರ್ ಬಹಳ ಇರ್ತದ, ಸ್ವಲ್ಪ ಸೆಲ್ಫಿಶ್ ನೇಚರ್ ಜಾಸ್ತಿ ಇರ್ತದ, ಕನ್ನಿಂಗ್ ನೇಚರ್ ಇರ್ತದ. ಪಟ್ಟನ ಏನನ್ನು ಬಿಟ್ಕೊಡೋದಿಲ್ಲ, ಅಥವಾ ಏನನ್ನು ಮಾಡ್ಬೇಕಾದ್ರೆ ಬಹಳ ವಿಚಾರ ಮಾಡಿ ಮಾಡ್ತಾರ. ಈ ಹಸ್ತ ನಕ್ಷತ್ರದ ವಿಶೇಷತೆನೆ ಹಿಂಗೆ. ಅಲ್ಲಿ ಚಂದ್ರ ಬರೋದ್ರಿಂದ ಬುದ್ಧಿ ಮತ್ತೆ ಮನಸ್ಸು ಎರಡು ಕೂಡ್ ಬಿಡ್ತಾವಲ್ಲಿ. ಹಿಂಗಾಗಿ ಇವ್ರನ್ನ ಯಾರು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ, ಇವ್ರನ್ನ ಯಾರು ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇವರು ರಿಸ್ಕ್ ತಗೊಳ್ಳುವಂತ ಕೆಲಸಗಳನ್ನು ಮಾಡೋದೇ ಇಲ್ಲ, ಅವ್ಯವಹಾರಗಳಿಗೆ ಕೈ ಹಾಕೋದಿಲ್ಲ. ಇವರು ನಿತ್ಯದ ಸಂಪಾದನೆಗೆ ಮಹತ್ವ ಕೊಡ್ತಾರೆ. ಹಿಂದೆಂದೋ ಬರುವಂತ ದೊಡ್ಡದಕ್ಕೆ ಆಸೆ ಪಡೋರಲ್ಲ, ನಿತ್ಯ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾರ, ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡೋರಾಗಿರ್ತಾರ. ಮನಸ್ಸು ಸ್ಥಿರ ಇರ್ತದ. ಇದು ಬೇಕು ಅಂದ್ರೆ ಬೇಕು, ಇದು ಬೇಡ ಅಂದ್ರೆ ಬೇಡ, ಎಷ್ಟು ಬೇಕು ಅಷ್ಟೇ. ನಿಯಂತ್ರಿತ ಮನಸ್ಸಿನವರಾಗಿರ್ತಾರ. ಎಷ್ಟೋ ಮಂದಿ ಬುದ್ಧಿ ಬಹಳ ಚಲೋ ಇರ್ತದ, ಆದ್ರೆ ಮನಸ್ಸು ಚಂಚಲ ಇರ್ತದ. ಬಹಳಷ್ಟು ನೋಡ್ರಿ, ದೊಡ್ಡ 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 ಫಿಲ್ಮ್ ಸ್ಟಾರ್ಸು, ಕ್ರಿಕೆಟರ್ಸು, ಆಕ್ಟರ್ಸು, ಪೊಲಿಟಿಷಿಯನ್ಸು ಎಷ್ಟು ಸ್ಕ್ಯಾಂಡಲ್ಸ್ ಸಿಕ್ಕೋತಾರ. ಬಹಳ ಅಧಿಕಾರ ಇರ್ತದ, ಬಹಳ ಪವರ್ ಇರ್ತದ, ಬಹಳ ದುಡ್ಡು ಇರ್ತದ, ಸಮಾಜದಾಗ ಹೆಸರು ಇರ್ತದ. ಇಂಥದೇನೊಂದು ತಪ್ಪು ಮಾಡಿ ಸಿಕ್ಕೊಂಡು ಒದ್ದಾಡಿ ಹೆಸರು ಕೆಡ್ಸ್ಕೊಂಡ್ಬಿಡ್ತಾವ. ಮನಸ್ಸು ಚಂಚಲ ಇರ್ತದ. ಇವ್ರಿಗೆ ಹಂಗಲ್ಲ, ಮನಸ್ಸು ಸ್ಥಿರ ಇರ್ತದ. ಕನ್ಯಾ ರಾಶಿಯ ಬುದ್ಧಿ, ಕನ್ಯಾ ರಾಶಿಯ ವಾಂಗ್ಮೀಯತೆ ಜೊತೆಗೆ ಮನಸ್ಸು ನಿಯಂತ್ರಣದಲ್ಲಿ ಇರ್ತದ. ಕೆಲವೊಬ್ಬರಿಗೆ ಚಂಚಲ ಮನಸ್ಸು ಇರ್ತದ, ಆದ್ರೆ ಬರೀ ಭಯದಲ್ಲಿ ಇರ್ತದ. ಹೀಗೆ ಕನ್ಯಾ ರಾಶಿ ಹಸ್ತ ನಕ್ಷತ್ರದವರ ಸಾಮಾನ್ಯ ಗುಣಧರ್ಮ. ಇನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಬೇಕಾದಷ್ಟು ಬರ್ತದ ಹಸ್ತ ನಕ್ಷತ್ರದವ್ರ ಬಗ್ಗೆ. ಚಂದ್ರನ ಸ್ವಭಾವ ಏನಪ್ಪಾ? ಅವ ಮಾತೃಕಾರಕ ಹೌದು, ಅಂದ್ರೆ ಬಹಳ ಸಹೃದಯಿ ಇರ್ತಾರ, ಬಹಳ ಕರುಣಾಮಯಿ ಇರ್ತಾರ, ಎಮೋಷನಲ್ ಇರ್ತಾರ. ಸಣ್ಣ ಸಣ್ಣ ವಿಷಯಕ್ಕೂ ಬೇಗ ಎಮೋಷನಲ್ ಆಗ್ತಾರ, ಕಣ್ಣೀರ್ ಬಂದ್ಬಿಡ್ತಿರ್ತಾವ. ಬಹಳ ಹಿಂಗ ಧಾಡ್ಸಿ ಇರಂಗಿಲ್ಲ, ಎಂತಿಂತ ದೊಡ್ಡ ದೊಡ್ಡ ಆಘಾತ ಆದ್ರೂ ತಡ್ಕೋತೇವಪ್ಪ ಅಂತ ಇರಂಗಿಲ್ಲ. ಸೂಕ್ಷ್ಮ ಇರ್ತಾರ, ಸಂಬಂಧಗಳನ್ನು ಸೂಕ್ಷ್ಮವಾಗಿ ಮೇಂಟೈನ್ ಮಾಡ್ತಿರ್ತಾರ, ಬಹಳ ನೀಟ್ ಇರ್ತಾರ, ಕ್ಲೀನ್ ಇರ್ತಾರ, ಮಿತವಾಗಿ ಆಹಾರವನ್ನ ಸೇವಿಸ್ತಿರ್ತಾರ.
ಇವರಿಗೆ ಭೂಮಿ, ಆಸ್ತಿ, ಬಂಗಾರ ಇತ್ಯಾದಿಗಳ ಖರೀದಿ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದ. ಇವರು ಶೇರ್ ಮಾರ್ಕೆಟ್, ಟ್ರೇಡಿಂಗು ಇತ್ಯಾದಿಗಳೆಲ್ಲ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾರ. ಅಗ್ರಿಕಲ್ಚರು, ತರಕಾರಿ, ಹೈನುಗಾರಿಕೆ, ಫಾರ್ಮಿಂಗು, ಡೈರಿ ಫಾರ್ಮಿಂಗು ಇಂಥವೆಲ್ಲ ಇವ್ರ ಸಾಧನೆ ಇರ್ತದೆ. ಆಯುರ್ವೇದ ಪಂಡಿತರು ಇವರೆಲ್ಲ ಆಗ್ತಾರ. ಒಳ್ಳೆ ಒಳ್ಳೆ ಶಕ್ತಿ, ಈ ಬುದ್ಧಿ ಮತ್ತೆ ಮನಸ್ಸಿಗೆ ಸೇರಿದಂತವ್ರು ಯಾರಿರ್ತಾರೆ? ಸೈಕಾಲಜಿಸ್ಟ್, ಮನೋರೋಗ ತಜ್ಞರು, ಸೈಕಾಲಜಿಸ್ಟ್, ಸೋಶಿಯಾಲಜಿಸ್ಟ್, ಕ್ರಿಮಿನಾಲಜಿಸ್ಟ್. ಮನುಷ್ಯನನ್ನು ಸರಿಯಾಗಿ ಅಳಿತಾರೆ ಇವರು. ಹ್ಯೂಮನ್ ರಿಸೋರ್ಸ್, HR ಡಿಪಾರ್ಟ್ಮೆಂಟ್. ಇವ ಹಿಂಗ ಇದ್ದಾನ, ಇವನ ನಡವಳಿಕೆ ನೀವು ಹೆಂಗ ಇರ್ತಾನ, ಇವ್ ನಂಬಬೇಕು, ಇವ್ ನಂಬಾರ್ದು. ಇವೆಲ್ಲ ಇಂಟೆಲೆಕ್ಚುಯಲ್ ಸ್ಕಿಲ್, ಫೋರ್ಕಾಸ್ಟಿಂಗ್ ಸ್ಕಿಲ್ ಹಸ್ತ ನಕ್ಷತ್ರದವ್ರಿಗೆ ಇರ್ತದೆ. ಒಂದು ವೇಳೆ ಕನ್ಯಾ ರಾಶಿ ಹಸ್ತ ನಕ್ಷತ್ರದ ಮೊದಲನೆಯ ಪಾದದಲ್ಲಿ ನೀವು ಜನಿಸ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಮಂಗಳ ಬಂದ್ಬಿಡ್ತಾನೆ. ಇದರೆಲ್ಲದರ ಜೊತೆಗೆ ಮಂಗಳನ ಸ್ವಭಾವ ಸೇರಿಬಿಡ್ತದೆ. ಬುಧ, ಚಂದ್ರ, ಮಂಗಳ ಇದೊಂದು ಸ್ವಲ್ಪ ಸ್ಪಾಯಿಲ್ ಮಾಡ್ತದೆ. ಏನ್ ಸ್ಪಾಯಿಲ್ ಮಾಡ್ತದೆ? ಸ್ವಲ್ಪ ದುಡುಕುವಿಕೆ ತರ್ತದೆ, ಮಾತಿನಲ್ಲಿ ಒಂಚೂರು ಕಠೋರತೆಯನ್ನ ತರ್ತದೆ. ಇವರು ಮತ್ತೊಬ್ಬರ ನಂಬಿ ಮೋಸ ಆಗುವ ಸಾಧ್ಯತೆನೂ ಇರ್ತದೆ. ಪಟ್ಟಣ ಕೆಲಸ ಆಗ್ಬೇಕು, ಆಗಿಂದ ಆಗ ಆಗ್ಬೇಕು, ಈಗ ಹೇಳಿದ ತಕ್ಷಣ ಆಗ್ಬೇಕು. ಅಗ್ರೆಸಿವ್ನೆಸ್ ಜಾಸ್ತಿ ಇರ್ತದೆ, ಕೋಪ ಬರ್ತದೆ, ಎಕ್ಸ್ಪ್ರೆಸ್ ಮಾಡಂಗಿಲ್ಲ. ಮೌನ ದ್ವೇಷ, ಮೌನ ಸಿಟ್ಟು ಅಂತಾರಲ್ಲ, ಮಾತಾಡ್ದಂಗಿರೋದು. ಕೆಲವೊಬ್ರು ಮೌನವಾಗಿ ಸಿಟ್ಟು ಮಾಡ್ತಿರ್ತಾರ, ಅಂದ್ರೆ ಹೇಳ್ಕೊಳ್ತಿರಂಗಿಲ್ಲ. ಬಾಡಿ ಲ್ಯಾಂಗ್ವೇಜ್ ಇಂದ ತಿಳ್ಕೊಬೇಕು ಇವ್ರು ನಮ್ಮ ಮೇಲೆ ಸಿಟ್ಟಾಗ್ಯಾರಪ್ಪ ಅಂತ ಹೇಳಿ. ಈ ಹಸ್ತ ನಕ್ಷತ್ರದ ಒಂದೇ ಚರಣದ್ರ ಸ್ವಭಾವ ಹಂಗಿರ್ತದೆ. ಆದ್ರೆ ಇವರು ಕೂಡ ಒಳ್ಳೆಯ ಕನ್ಸಿಸ್ಟೆನ್ಸಿ ಇರ್ತದ, ಆಲಸ್ಯ ಇರಂಗಿಲ್ಲ, ಕನ್ಸಿಸ್ಟೆನ್ಸಿ ಇರ್ತದ. ಬಿದ್ರು ಅಂದ್ರೂ ಕೂಡ, ಸೋತ್ರು ಅಂದ್ರೂ ಕೂಡ ಮತ್ತೆ ಎದ್ ನಿಲ್ತಾರ. ಹೆದರಂಗಿಲ್ಲ, ನಿಲ್ಲಂಗಿಲ್ಲ. ಎಷ್ಟೇ ಲಾಸ್ ಆಗ್ಲಿ, ತೊಂದರೆ ಆಗ್ಲಿ, ಮುಂದೆ ಹೋಗಿ ಬರ್ತಾರ, ಸ್ಟಾಪ್ ಆಗೋದಿಲ್ಲ. ಅದೇ ಕನ್ಯಾ ರಾಶಿ ಹಸ್ತ ನಕ್ಷತ್ರದ 2ನೇ ಚರಣದವರು, ಇದು ಶುಕ್ರ ಬರ್ತಾನ. ಇವರು ಬಹಳ ಮಜಾ ಇರ್ತಾರ. ಇವರು ಮಾತಿನಲ್ಲಿ, ನಡವಳಿಕೆಯಲ್ಲಿ ಬುದ್ಧಿಕಾರಕ ಬುಧ, ಮನೋಕಾರಕ ಚಂದ್ರ, ಮತ್ತೆ ಆಕರ್ಷಣೆ, ಶೃಂಗಾರ, ರಸಿಕತೆ, ಕಲೆಯ ಶುಕ್ರ ಇವರಲ್ಲಿ ಸೇರ್ಕೊಂಡ್ಬಿಡ್ತಾನ. ಮತ್ತೆ ಆ ಹಸ್ತ ನಕ್ಷತ್ರದ ಸೂರ್ಯ, ಸವಿತಾರ ದೇವತಾ, ಇವರು ಬಹಳ ಮಜಾ ಇರ್ತಾರ, ಅಟ್ರಾಕ್ಟಿವ್ ಇರ್ತಾರ. ಇವ್ರಿಗೂ ಕೂಡ ಪರಿಮಳ ದ್ರವ್ಯ, ಬಂಗಾರ, ಪರ್ಫ್ಯೂಮ್ಸ್, ಒಳ್ಳೆ ಬಟ್ಟೆ, ಒಳ್ಳೆಯ ಆಹಾರ ಇಂಥದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತದ. ಇವರು ಮ್ಯಾಕ್ಸಿಮಮ್ ಕನ್ಯಾ ರಾಶಿ ಹಸ್ತ ನಕ್ಷತ್ರ 2ನೇ ಚರಣದಲ್ಲಿ ಜನಿಸಿದವರಿಗೆ ಸಂಗೀತ, ಹಾಡುವುದು ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದ. ಮ್ಯೂಸಿಕ್ ಅಲ್ಲ, ಹಾಡನ್ನ ಬರೆಯೋದು, ಹಾಡನ್ನ ಹಾಡೋದು, ಅದು ಬೇಕಾದಾಗಿರ್ಬೋದು. ಅದು ಜಾನಪದ ಆಗಿರ್ಬೋದು ಅಥವಾ ಅದು ಸಾಮಾನ್ಯ ಸಂಗೀತನೇ ಆಗಿರ್ಬೋದು. ಬಟ್ ಹಾಡಿನ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತದ. ಹಾಡ್ಲಿಲ್ಲ ಆದ್ರೂ ಹಾಡು ಕೇಳೋದ್ರ ಆಸಕ್ತಿ ಆದ್ರೂ ಜಾಸ್ತಿ ಇರ್ತದ ಹಸ್ತ ನಕ್ಷತ್ರದವ 2ನೇ ಚರಣದವರಿಗೆ. ಮತ್ತೆ ಅಲ್ಲಿ ಶುಕ್ರ ಇರೋದ್ರಿಂದ ಇವರು ಮಂದಿ ಕಡೆಯಿಂದ ಕೆಲಸ ಜಾಸ್ತಿ ಮಾಡಿಸ್ತಾರ, ಅವ ಕೆಲಸ ಕಡಿಮೆ ಮಾಡ್ತಾರ. ದೈಹಿಕ ಶ್ರಮ ಕಡಿಮೆ, ಶಾರೀರಿಕ ಶ್ರಮ ಕಡಿಮೆ, ಮಾನಸಿಕ ಶ್ರಮ ಕಡಿಮೆ, ಎಲ್ಲವೂ ಮತ್ತೊಬ್ಬರು ಮಾಡಿಕೊಡ್ಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರ. ರಾಯಲ್ ಆಗಿರ್ಬೇಕು ಅಂತಾರ, ಡಿಸೆಂಟ್ ಆಗಿರ್ಬೇಕು ಅಂತಾರ, ಲಕ್ಸುರಿಯಸ್ ಲೈಫು, ಕಂಫರ್ಟೇಬಲ್ ಲೈಫು ಬೇಕು ಅಂತನೂ ಕೂಡ ಅಪೇಕ್ಷೆ ಪಡ್ತಿರ್ತಾರ. ಕನ್ಯಾ ರಾಶಿಯ ಬುಧ, ಹಸ್ತ ನಕ್ಷತ್ರದ ಚಂದ್ರನ 3ನೇ ಪಾದದಲ್ಲಿ ಜನಿಸಿದವರು, ಇಲ್ಲಿ ಮತ್ತೆ ಬುಧ ಬರ್ತಾನ. ದಿಸ್ ಈಸ್ ವೆರಿ ಹ್ಯೂಜ್. ಇದು ಬಹಳ ಮಜಾ ಇರ್ತದೆ. ಕನ್ಯಾ ರಾಶಿ ಹಸ್ತ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದವರಿಗೆ ರಾಶ್ಯಾಧಿಪತಿ ಬುಧ, ನಕ್ಷತ್ರಾಧಿಪತಿ ಚಂದ್ರ, ಮತ್ತೆ ಅದರ ಆರಾಧ್ಯ ದೇವತಾ ಸವಿತಾರ ಸೂರ್ಯ, ದ್ವಾದಶ ಆದಿತ್ಯರಲ್ಲಿ ಒಬ್ಬ, ಮತ್ತೆ ಬುಧ. ಇವರಲ್ಲಿ ಮಾತನಾಡುವ ಶೈಲಿ ಬಹಳ ಸ್ಟ್ರಾಂಗ್ ಇರುತ್ತೆ. ಇವ್ರನ್ನ ಯಾರು ವಾದ ತರ್ಕ ಮಾಡಿ ಗೆಲ್ಲಿಕ್ ಆಗ್ತಿರಂಗಿಲ್ಲ. ಇವರು ಬರೋದಲ್ಲೂ ಬಹಳ ಸ್ಪೀಡ್ ಇರ್ತಾರ, ಹ್ಯಾಂಡ್ ರೈಟಿಂಗ್ ಬಹಳ ಚಂದ ಇರ್ತದ, ಬಹಳ ಹಾರ್ಡ್ ವರ್ಕಿಂಗ್ ಇರ್ತಾರ, ಇವತ್ತಿಂದನಷ್ಟೇ ನಮ್ದಿರ್ತಾರ, ಬಹಳ ಸೂಕ್ಷ್ಮ ಇರ್ತಾರ. ಇವರಲ್ಲಿ ಹೆದರಿಕೆ ಜಾಸ್ತಿ, ಎಲ್ಲರ್ಕಿಂತ ಹೆದರಿಕೆ ಜಾಸ್ತಿ, ಎಲ್ಲರ್ಕಿಂತ ಬಹಳ ಸೂಕ್ಷ್ಮ. ಹೆಣ್ಣು ಸ್ವಭಾವ ಅಂತೀವಲ್ಲ ಹಾಗಿರ್ತದ. ಯಾವುದಕ್ಕೂ ಒಳಗಾಗೋದಿಲ್ಲ, ಹೆಚ್ಚು ಸುಖಗಳಿಗೆ ಆಸೆ ಪಡೋದಿಲ್ಲ. ಇವರು ಕಂಫರ್ಟ್ ಝೋನ್ ಬಹಳ ಬೇಕನ್ನಂಗಿಲ್ಲ. ಹಾರ್ಡ್ ವರ್ಕಿಂಗ್ ಅಂತಾರೆ. 10 ತಾಸು, 12 ತಾಸು, 14 ತಾಸು ಅಭ್ಯಾಸ ಮಾಡೋರು, ಓದೋರು, ಕೆಲಸ ಮಾಡುವಂತ ಆ ಶ್ರೇಣಿಯಲ್ಲಿ ಇವ್ರು ಬರ್ತಾರ. ಬಹಳ ವರ್ಕ್ ಮಾಡುವಂತವ್ರು ಇರ್ತಾರ. ಈ ಕನ್ಯಾ ರಾಶಿ ಹಸ್ತ ನಕ್ಷತ್ರದ 3ನೇ ಪಾದದಲ್ಲಿ ಏನ್ ಹುಟ್ಟಿರ್ತಾರಲ್ಲ, ಇವರಿಗೆ ಕ್ಯಾಲ್ಕುಲೇಟಿವ್ ಮೈಂಡ್ ಬಹಳ ಇರ್ತದ. ಇಂಥವ್ರು ಬರೀ ಬರೀತಿರ್ತಾರ. ಹಾಡು, ಸಂಗೀತ ಇವಕ್ಕಿಂತ ಬರೆಯೋದು, ರೈಟಿಂಗ್, ಅದು ಹಾಡು ಬರೆಯೋದಾಗಿರ್ಲಿ, ಕಥೆ ಬರೆಯೋದಾಗಿರ್ಲಿ, ಅಥವಾ ತಮ್ಮ ದಿನಚರಿ ಬರೆಯೋದಾಗಿರ್ಲಿ, ತಮ್ದು ಇವತ್ತೇನಾತ್ವ ನನ್ನ ಜೀವನದಾಗ ಅದೆಲ್ಲ ಹಿಂಗ್ ಬರಕಂತ ಸ್ವಭಾವ, ಇವೆಲ್ಲ ಹಸ್ತ ನಕ್ಷತ್ರದ 3ನೇ ಚರಣದವ್ರಿಗೆ ಬಹಳ ಇರ್ತದೆ.
ಸಾಮಾನ್ಯ ಈ ಬುದ್ಧಿ ಚಾತುರ್ಯ ಕನ್ಯಾ ರಾಶಿಯ ಹಸ್ತ ನಕ್ಷತ್ರದ 3ನೇ ಚರಣ ಎಲ್ಲರಿಗಿಂತ ಜಾಸ್ತಿ ಇರ್ತದೆ, ಹೈಯೆಸ್ಟ್. ಇನ್ನು ಕನ್ಯಾ ರಾಶಿ ಹಸ್ತ ನಕ್ಷತ್ರದ 4ನೇ ಚರಣದಲ್ಲಿ ಏನ್ ಹುಟ್ಟಿರ್ತಾರ, ಇವರು ಬಹಳ ಸ್ತ್ರೀ ಗುಣದವರಾಗಿರ್ತಾರ. ಇವರಿಗೆ ರಕ್ತ ದೋಷ ಜಾಸ್ತಿ ಇರ್ತದ, ಪಿಂಪಲ್ಸ್ ಎಲ್ಲ ಬಹಳ ಆಗ್ತಿರ್ತಾವ, ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಬಹಳ ಇರ್ತದ. ಇವರಿಗೆ ಕಫ ಪ್ರಕೃತಿ ಜಾಸ್ತಿ ಇರ್ತದ, ಇಂಡೈಜೆಷನ್ ಬಹಳ ಆಗ್ತಿರ್ತದ. ಸ್ವಲ್ಪ ನೀರು ಗಾಳಿ ಚೇಂಜ್ ಆದ್ರೆ ಇವ್ರ ಸೂಕ್ಷ್ಮತೆಯಿಂದ ಆರೋಗ್ಯ ಕೆಡ್ತಿರ್ತದ. ಇವ್ರಿಗೆ ಯಾರು ಸ್ವಲ್ಪ ಜೋರ್ ಜಬರಿಸಿದ್ರೆ ಸಾಕು ಹೆದರ್ ಬಿಡ್ತಿರ್ತಾರ, ಮನಸ್ಸಿಗೆ ನೋವು ಮಾಡ್ಕೋತಾರ, ಬಹಳ ದಿನ ತನಕ ಮನಸ್ಸು ನೋವನ್ನ ಇಟ್ಕೋತಾರ. ಕನ್ಯಾ ರಾಶಿ ಹಸ್ತ ನಕ್ಷತ್ರ 4ನೇ ಚರಣದಲ್ಲಿ ಜನಿಸಿದ್ರೆ ಎಲ್ಲರಿಗಿಂತ ಬಹಳ ಸೂಕ್ಷ್ಮ ಇರ್ತಾರ, ಶಾನೆ ಇರ್ತಾರ, ಬಟ್ ಎಕ್ಸ್ಪ್ರೆಸ್ ಮಾಡ್ತಿರಂಗಿಲ್ಲ. ಒಳ್ಳೆ ವಾಂಗ್ಮೀಯತೆ ಇರ್ತದ, 4 ಮಂದಿ ಹೇಳಿಕ್ಕೆ ಮುಜುಗರ ಮಾಡ್ಕೋತಿರ್ತಾರ. ಎಲ್ಲ ಆತ್ಮವಿಶ್ವಾಸ ಇರ್ತದ, ಧೈರ್ಯ ಇರ್ತದ, ವಿದ್ಯಾ ಇರ್ತದ, ಬಟ್ ಅದಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಧೈರ್ಯ, ಮನಸ್ಸು ಸ್ವಲ್ಪ ಕೂಗ್ತಿರ್ತದ. ಯಾಕಂದ್ರೆ ಈ ಬುಧನಿಗೆ 2 ಚಂದ್ರ ಸೇರಿದಾಗ ಬುಧ ಬುದ್ಧಿ ಮತ್ತೆ ಮನಸ್ಸು ಪರಸ್ಪರ ಶತ್ರುಗಳು. ಹಿಂಗಾಗಿ ಸ್ವಲ್ಪ ಕನ್ಯಾ ರಾಶಿ ಹಸ್ತ ನಕ್ಷತ್ರ 4ನೇ ಚರಣದಲ್ಲಿ ಜನಿಸಿದವರು ಬಹಳ ಅಂದ್ರೆ ಬಹಳ ಸೂಕ್ಷ್ಮ ಇರ್ತಾರೆ. ಎಷ್ಟೇ ಜ್ಞಾನ ಇದ್ರೂ ಕೂಡ ವ್ಯಕ್ತಪಡಿಸುವಂತಹ ಶಕ್ತಿ ಕಡಿಮೆ ಇರ್ತದ. ಮಾತೃ ಹೃದಯ ಇರ್ತದ, ಹಿಂದೆ ನಿಂತು ಸಪೋರ್ಟ್ ಮಾಡುವಂತವ್ರಾಗಿರ್ತಾರ. ಇವರು ಕೂಡ ಅಗ್ರಿಕಲ್ಚರ್, ಡೈರಿ ಫಾರ್ಮಿಂಗ್, ತೋಟಗಾರಿಕೆ, ಫಾರ್ಮಸಿ, ಡಿಫಾರ್ಮಾ, ಎಂಫಾರ್ಮಾ ಅಂತಾರಲ್ಲ ಆ ತರ, ಮೆಡಿಸನ್, ಶೇರ್ ಮಾರ್ಕೆಟ್, ಡಾಟಾ ಅನಲಿಸ್ಟ್, ಸಪೋರ್ಟಿವ್ ರೋಲ್, ಟೆಕ್ಸ್ಟಿಂಗ್, ರಿಸೆಪ್ಷನಿಸ್ಟ್ ಸೂಕ್ಷ್ಮ ಇರ್ತಾರೆ. ಇವರು ಬಹಳ ಆಕರ್ಷಕರಾಗಿರ್ತಾರೆ. ಈ ಹೋಟೆಲ್ನಾಗ ರಿಸೆಪ್ಷನಿಸ್ಟ್, ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾರೆ. ಈ ಪ್ರಕಾರ ಸಂಪೂರ್ಣವಾಗಿ ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವ ಹಾಗೂ ಗುಣಧರ್ಮ. ದಯವಿಟ್ಟು ನಾವು ಮಾಡುವಂತಹ ಕಾರ್ಯಕ್ರಮವು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಪ್ರೀತಿ ಪಾತ್ರರಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ಬಂಧು ಮಿತ್ರರಲ್ಲಿ ಇದನ್ನು ಹಂಚಿಕೊಳ್ಳಿ ಅಂತ ಹೇಳುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ.